ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಕಳೆದ 2.5 ವರ್ಷಗಳಿಂದಲೂ ಕೂಡ DCM DK ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾನೆ ಇರುವಂಥದ್ದು. ಸದ್ಯ ಮೈಸೂರಿನಲ್ಲೂ ಕೂಡ ಇದೀಗ ಆ ಕೂಗು ಜೋರಾದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ಇದೀಗ 6 ವರ್ಷ ಕಳೆದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತವೂ ಕೂಡ ಒಂದಷ್ಟು ಕಡೆ DCM DK ಶಿವಕುಮಾರ್ ಅವರ ಪರವಾಗಿ ಪೂಜೆ ಪುನಸ್ಕಾರಗಳು ಕೂಡ ನಡೀತು. ಅಲ್ಲದೆ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ DK ಶಿವಕುಮಾರ್ ಅವರು ಸಂಘಟನೆಯನ್ನ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಅನ್ನುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಶಂಸೆಗಳು ಕೂಡ ಕೇಳಿ ಬಂತು. ಇದೀಗ ಮೈಸೂರಿನಲ್ಲೂ ಕೂಡ ಅವರ ಅಭಿಮಾನಿಗಳು 101 ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಿರುವಂಥದ್ದು. 6 ವರ್ಷ ಕಾಂಗ್ರೆಸ್ ಪಕ್ಷವನ್ನ DCM DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ತುಂಬಾ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನ ಹಿಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನಿತ್ತು ಅದು ತೀರಾ ಕೆಳಮಟ್ಟದಲ್ಲಿತ್ತು. ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು, ಅದು ಪಕ್ಷ ಸಂಘಟನೆಯಲ್ಲೂ ಕೂಡ ಒಂದಷ್ಟು ಹಿಂದೆ ಬಿದ್ದಿತ್ತು ಅನ್ನುವಂತ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ಆದರೆ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡ ಬಳಿಕ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ರು. ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಪಕ್ಷವನ್ನ ಒಂದು ರೀತಿಯಲ್ಲಿ ಉರುಪನ್ನ ಹುಮ್ಮಸ್ಸನ್ನ ತುಂಬಿದ್ದಂಥದ್ದು. ಅಲ್ಲದೆ ಯುವಕರಿಗೂ ಕೂಡ ಸಾಕಷ್ಟು ಉತ್ತೇಜನವನ್ನ ಕೊಟ್ಟು ಅಂತೇಳಿ ಸಾಕಷ್ಟು ನಾಯಕರು ಹಾಗೂ ಕಾರ್ಯಕರ್ತರು ಕೂಡ ಹೇಳಿರುವಂತ ಸದ್ಯ ಇದೀಗ 6 ವರ್ಷ ಅವರು ಅಧ್ಯಕ್ಷರಾಗಿ ಅಧಿಕಾರವನ್ನ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪೂಜೆ ಪುನಸ್ಕಾರಗಳು ನೋಡಿತ್ತು. ಇದರ ಜೊತೆಗೇನೆ ಮತ್ತೆ DCM ಆಗಿರುವಂತಹ DK ಶಿವಕುಮಾರ್ ಅವರು ಮತ್ತೆ CM ಆಗಬೇಕು ಅಂತೇಳಿ ಒಂದಷ್ಟು ಅವರ ಅಭಿಮಾನಿಗಳು ಆಸೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ DCM DK ಶಿವಕುಮಾರ್ ಅವರು ತನು ಮನಧನ ಎಲ್ಲವನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಸಾಕಷ್ಟು ಹೈಕಮಾಂಡ್ಗೆ ನಿಷ್ಠೆಯನ್ನ ಹೊಂದಿದ್ರು. ಎಂತಹ ಅಂದ್ರೆ ಕೇಂದ್ರ ಸರ್ಕಾರದ ಒಂದಷ್ಟು ED ಇರಬಹುದು, IT ಎಲ್ಲಾ ದಾಳಿಗಳನ್ನು ಕೂಡ DK ಶಿವಕುಮಾರ್ ಅವರು ಪಕ್ಷದ ಹಿತದೃಷ್ಟಿಯಿಂದ ಸಹಿಸಿಕೊಂಡು ಪಕ್ಷವನ್ನ ಬಿಡುವಂತ ಸಂದರ್ಭ ತಂದ್ರು ಕೂಡ ಬಿಡದೆ ಪಕ್ಷಕ್ಕಾಗಿ ನಿಷ್ಠೆಯನ್ನ ತೋರಿಸಿದ್ರು. ಅಂತಹ ವ್ಯಕ್ತಿಗೆ ಅಧಿಕಾರವನ್ನ ಕೊಡಬೇಕು ಅಂತೇಳಿ ಒಂದಷ್ಟು ಮಂದಿ ಮಾತನಾಡ್ತಿರುವ ಸಂದರ್ಭದಲ್ಲೇ CM ಸಿದ್ದರಾಮಯ್ಯನವರ ತವರು ಮೈಸೂರು ಜಿಲ್ಲೆಯಲ್ಲೂ ಕೂಡ ಇದೀಗ ಒಂದಷ್ಟು ಅವರ ಅಭಿಮಾನಿಗಳು ಈಗಾಗಲೇ 2 ವರ್ಷ ಕಳೆದಿದೆ, ಅಧಿಕಾರವನ್ನ CM ಸಿದ್ದರಾಮಯ್ಯನವರು ಗೌರವಯುತವಾಗಿ DCM ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನುವ ಮಾತುಗಳನ್ನ ಆಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ 2.5 ವರ್ಷಕ್ಕೆ ಬಿಟ್ಕೊಡ್ತಾರೆ, ಜನವರಿಯಲ್ಲಿ ಬದಲಾವಣೆ ಆಗುತ್ತೆ, ನವೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದಷ್ಟು ಕ್ರಾಂತಿಯ ಮಾತುಗಳನ್ನು ಕೂಡ ವಿಪಕ್ಷಗಳು ಆಡ್ಕೊಂಡ್ಬಂದು ಅದೇ ಇದಕ್ಕೆ ಯಾವುದಕ್ಕೂ ಕೂಡ CM ಸಿದ್ದರಾಮಯ್ಯನವರು ಸೊಪ್ಪಾಗದಂತೆ ಕಾಣಿಸ್ತಿಲ್ಲ. ಆಗ ಹೈಕಮಾಂಡ್ ಕೂಡ ಯಾವುದೇ ಮಧ್ಯ ಪ್ರವೇಶವನ್ನ ಕೂಡ ಮಾಡಲಿಲ್ಲ. ಆದರೆ ಮೊನ್ನೆ ಅಷ್ಟೇ ತವರು ಪ್ರವಾಸವನ್ನ ಕೈಗೊಂಡಿದ್ದಂತ CM ಸಿದ್ದರಾಮಯ್ಯನವರು ಕೊಟ್ಟಂತಹ ಒಂದು ಹೇಳಿಕೆಯಿಂದ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ಅಭಿಮಾನಿಗಳಲ್ಲಿ ಒಂದು ಆಸೆ ಚಿಗುರಿರುವಂಥದ್ದು. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಅಧಿಕಾರವನ್ನ ಬಿಡು ಅಂತ ಹೇಳಿದ್ರೆ ನಾನು ಬಿಡ್ತೀನಿ, ನನ್ನದೇನು ಇಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ರು. ಆದ್ರೆ ಅಧಿಕಾರವನ್ನ ಬಿಡುವಂತ ಹೈಕಮಾಂಡ್ ಹೇಳಿದ್ರೆ ನಾನು ಬಿಡಕ್ಕೆ ಸಿದ್ಧ ಇದ್ದೀನಿ ಅಂತ ಮಾತುಗಳನ್ನ ಸಿದ್ದರಾಮಯ್ಯನವರು ಆಡಿರುವಂಥದ್ದು. ಇದಕ್ಕೆ ಪೂರಕ ಎಂಬಂತೆ ಯುಗಾದಿಯ ಬಳಿಕ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆರುತ್ತೆ. DK ಶಿವಕುಮಾರ್ ಅವರು CM ಆಗ್ತಾರೆ ಅಂತೇಳಿ ಅವರ ಆಪ್ತ ವಲಯಗಳಲ್ಲಿ ಕೇಳ್ಕೊಂಡ್ ಬರ್ತಾ ಇರುವಂತದ್ದು. ಸರ್, ಇವತ್ತು ದೇವರಲ್ಲಿ ನಾವು ಮಹಾಗಣಪತಿ ಹತ್ರ ಒಂದು ಸಂಕಲ್ಪ ಮಾಡ್ಕೊಂಡು ವಿಶೇಷ ಪೂಜೆ ಮಾಡಿಸಿದ್ವಿ. ಆ ಪೂಜೆದ ಉದ್ದೇಶ ಏನಂದ್ರೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಇಂದಿಗೆ KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಕ್ಕಂಥದ್ದು ಒಂದು. ಮತ್ತೊಂದು, ಅವರು ಬೇಗ ಮುಖ್ಯಮಂತ್ರಿ ಅವಕಾಶ ಸಿಗಲಿ, ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಸಂಕಲ್ಪ ಮಾಡಿಸಿದ್ದೇವೆ. ಸರ್, ನಮ್ಮೆಲ್ಲರ ಒತ್ತಾಸೆ ಅವ್ರು ಆಗಬೇಕು ಅನ್ನೋದು. ಆದರೆ ಇನ್ನು ಯಾಕೋ ಆ ದೈವ ಬಲ ಬೇಗ ಕೂಡಿ ಬರಲಿ, ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಈ ಭೂಮಿ, ಈ ರಾಜ್ಯ, ಈ ಜನರ ಜೀವನ ಸುಭಿಕ್ಷ ಆಗಲಿ ಅನ್ನೋದೇ ನಮ್ಮೆಲ್ಲರ ಒತ್ತಾಸೆಯ. ಆದರೆ ಇದೀಗ ಇಂದು 6 ವರ್ಷ ಅಧಿಕಾರವನ್ನು ವಹಿಸಿಕೊಂಡು ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಸಹ ಗಣೇಶನ ಮೊರೆ ಹೋಗಿ ಅಂದ್ರೆ 101 ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸೋ ಮೂಲಕ ಅವರು CM ಆಗಬೇಕು ಅಂತೇಳಿ ಅವರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿರುವಂಥದ್ದು. ಅಲ್ಲದೆ ಅವರ ಭಾವಚಿತ್ರದಲ್ಲಿ ಮುಂದಿನ ಮುಖ್ಯಮಂತ್ರಿ DCM DK ಶಿವಕುಮಾರ್ ಅಂದ್ರೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಎಂಬ ಪೋಸ್ಟ್ ಅನ್ನು ಸಹ ಹಿಡಿದು ದೇವರಲ್ಲಿ ಪ್ರಾರ್ಥನೆ ಮಾಡಿರುವಂಥದ್ದು. ಸದ್ಯ ಎಲ್ಲೋ ಒಂದು ಕಡೆ DCM DK ಶಿವಕುಮಾರ್ ಅವರು CM ಆಗ್ತಾರಾ ಅಂತ ಅವರ ಅಭಿಮಾನಿಗಳಲ್ಲಿ ಇರುವಂತಹ ಒಂದು ಆಸೆ ಏನಿದೆ ಮತ್ತೆ ಚಿಗುರೊಡಿತಾ ಇದೆ ಅಂತ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.